ಒಬ್ಬಳೇ ಮಹಿಳೆ ಕೈಲೊಂದು ಮರದ ಒನಕೆ ಹಿಡಿದು ಇಡೀ ಶತ್ರು ಸೈನ್ಯವನ್ನೇ ಧೂಳಿಪಟ ಮಾಡಿದ ರೋಮಾಂಚಕ ಕತೆ ನಿಮಗೆ ಗೊತ್ತಾ? ಇದು 18ನೇ ಶತಮಾನದ ಚಿತ್ರದುರ್ಗ ಕೋಟೆಯ ಕತೆ. ಕೋಟೆಯನ್ನು ವಶಪಡಿಸಿಕೊಳ್ಳಲು ಹೈದರಾಲಿ ತನ್ನ ಸೈನ್ಯದೊಂದಿಗೆ ಹೊಂಚು ಹಾಕುತ್ತಿದ್ದನು. ಕೋಟೆಯನ್ನು ನೇರವಾಗಿ ಗೆಲ್ಲಲು ಸಾಧ್ಯವಾಗದ ಶತ್ರು ಸೈನ್ಯ ಗೋಡೆಯಲ್ಲಿದ್ದ ಒಂದು ಸಣ್ಣ ರಹಸ್ಯ ಬಿರುಕನ್ನು ಪತ್ತೆ ಮಾಡಿತು. ಅದೇ ಸಮಯದಲ್ಲಿ ಕೋಟೆಯ ಕಾವಲುಗಾರ ಕಹಳೆ ಹನುಮಪ್ಪ ಊಟ ಮಾಡಲು ಮನೆಗೆ ಹೋಗಿದ್ದ. ಆ ಜಾಗದಲ್ಲಿ ಅವನ ಪತ್ನಿ ಒಬ್ಬವ ಇದ್ದಳು. ಒಬ್ಬವ ನೀರು ತರಲು ಆ ಬಿರುಕಿನ ಬಳಿ ಹೋದಾಗ ಶತ್ರು ಸೈನಿಕರು ಒಬ್ಬೊಬ್ಬರಾಗಿ ಒಳಗೆ ನುಗ್ಗಲು ಯತ್ನಿಸುತ್ತಿದ್ದ ವಿಚಿತ್ರ ಶಬ್ದ ಕೇಳಿಸಿತು. ಸೈನ್ಯಕ್ಕೆ ಎಚ್ಚರಿಕೆ ಕೊಡಲು ಹೋದರೆ ಸಮಯ ವ್ಯರ್ಥವಾಗುತ್ತದೆ ಎಂದು ಅರಿತ ಆಕೆ ಅಲ್ಲೇ ಇದ್ದ ಭಾರೀ ಮರದ ಒನಕೆಯನ್ನು ಕೈಗೆತ್ತಿಕೊಂಡಳು. ಮೊದಲ ಸೈನಿಕ ತಲೆ ಹೊರಗೆ ಹಾಕುತ್ತಿದ್ದಂತೆ ಒಬ್ಬವ ತನ್ನ ಇಡೀ ಶಕ್ತಿಯಿಂದ ಒನಕೆಯಿಂದ ಅವನ ತಲೆಗೆ ಜೋರಾಗಿ ಹೊಡೆದಳು. ಶಬ್ದ ಕೇಳದಂತೆ ಆತನ ಶವವನ್ನು ಪಕ್ಕಕ್ಕೆ ಎಳೆದು ಮುಂದಿನ ಸೈನಿಕನಿಗಾಗಿ ಆಕೆ ಕತ್ತಲಿನಲ್ಲಿ ಕಾಯುತ್ತಾ ನಿಂತಳು. ಹೀಗೆ ಒಬ್ಬೊಬ್ಬರಾಗಿ ಬರುತ್ತಿದ್ದಂತೆ ಒಬ್ಬವ 10 ಶತ್ರು ಸೈನಿಕರನ್ನು ಒಬ್ಬಳೇ ಯಮಪುರಿಗೆ ಕಳುಹಿಸಿದಳು. ಊಟ ಮುಗಿಸಿ ಬಂದ ಹನುಮಪ್ಪ ರಕ್ತ ಸಿಕ್ತ ಒನಕೆ ಹಿಡಿದು ರಣಚಂಡಿಯಂತೆ ನಿಂತಿದ್ದ ತನ್ನ ಹೆಂಡತಿಯನ್ನು ನೋಡಿ ದಂಗಾಗಿ ಹೋದನು. ನಿಜವಾದ ಧೈರ್ಯಕ್ಕೆ ಯಾವುದೇ ಸೈನ್ಯದ ಬೆಂಬಲ ಬೇಕಾಗಿಲ್ಲ, ಬಲವಾದ ಸಂಕಲ್ಪವಿದ್ದರೆ ಸಾಕು. ಇದಕ್ಕೆ ಕಾರಣವಾದ ಆ